ವೃಷಭ ರಾಶಿಯವರಿಗೆ ದೃಷ್ಟಿ ಆಗ್ಲಿಕ್ಕೆ ಕಾರಣ ಹಾಗೂ ಪರಿಹಾರಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಲಿದ್ದೇನೆ. ಯಾವ ಕಾರಣದಿಂದ ವೃಷಭ ರಾಶಿಯವರಿಗೆ ದೃಷ್ಟಿ ಜಾಸ್ತಿ ಆಗುತ್ತೆ? ಯಾಕಂದ್ರೆ ದೃಷ್ಟಿ ಹೊಟ್ಟೆ ನೋವಿಗೆ ಔಷಧಿ ಇದೆ, ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ ಅಂತ ನಾನು ಯಾವಾಗ್ಲೂ ಸಾಮಾನ್ಯವಾಗಿ ಹೇಳ್ತಾ ಇರ್ತೇನಲ್ಲ. ಅದೇ ತರ ಈ ದೃಷ್ಟಿ ಇವಾಗ ಮನುಷ್ಯನ ಹಿಡ್ಕೊಳ್ಬಹುದು, ಮನುಷ್ಯನ ಮನಸ್ಸನ್ನು ಹಿಡ್ಕೊಳಕ್ ಆಗಲ್ವಲ್ಲ. ಸೊ ದೃಷ್ಟಿ ದೋಷಕ್ಕೆ ಏನು ಪರಿಹಾರ? ಯಾಕಂದ್ರೆ ದೃಷ್ಟಿ ಆಗದಂತೆ ತಡಿಲಿಕ್ಕೆ ಏನ್ ಮಾಡ್ಬೇಕು ಅನ್ನೋದಕ್ಕಿನ್ನೂ ಬರುವ ದೃಷ್ಟಿಯನ್ನು ತೆಗೆದುಹಾಕ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋದು ಎಲ್ಲದೂ ಸಹ ಪ್ರಮುಖವಾಗಿರುತ್ತೆ. ಯಾವ್ದನ್ನ ತಡಿಲಿಕ್ಕೆ ಆಗಲ್ಲ, ಅಟ್ಲೀಸ್ಟ್ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ನಿವಾರಣೆ ಮಾಡ್ಲಿಕ್ಕೆ ಆಗದಿರೋದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆದ್ರೂ ಟ್ರೈ ಮಾಡ್ಬೇಕಲ್ವಾ ನಾವು, ಇಲ್ಲಾಂದ್ರೆ ನಮ್ಗೆ ಸಮಸ್ಯೆ ಆಗುತ್ತೆ. ಸೊ ಅದರಿಂದ ಈ ವಿಡಿಯೋದಲ್ಲಿ ನಾನು ವೃಷಭ ರಾಶಿಯವರಿಗೆ ದೃಷ್ಟಿ ಆಗ್ಲಿಕ್ಕೆ ಕಾರಣ ಹಾಗೂ ವಿಶೇಷವಾದಂತಹ ಪರಿಹಾರಗಳನ್ನು ಅಷ್ಟೇ ಅಲ್ಲ, ನಿಮಗೇನಾದ್ರು ವೃಷಭ ರಾಶಿಯವರು ನೀವಾಗಿದ್ದು ಕೆಟ್ಟ ಕೆಟ್ಟ ಕನಸುಗಳು ನಿಮಗೆ ಬೀಳ್ತಾ ಇದ್ರೆ ಏನಕ್ಕೆ, ಅದಕ್ಕೆ ಪರಿಹಾರ ಏನು, ಏನ್ ಮಾಡಿದ್ರೆ ಕೆಟ್ಟ ಕನಸು ಬೀಳಲ್ಲ, ಇದೆಲ್ಲವನ್ನೂ ಸಹ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಖಂಡಿತವಾಗಿ ತಿಳಿಸಲಿದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್. ನೀವು ನಮ್ಮ ಚಾನಲ್ಗೆ ಮೊದಲ ಸಲ ಬಂದಿದ್ರೆ ದಯವಿಟ್ಟು ಕೇಳಿ ಸಬ್ಸ್ಕ್ರೈಬ್ ಅಂತ ಬಿಡಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ನೋಡ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ರೀಚ್ ಆಗೋತರ ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜ್ ನ ದಯವಿಟ್ಟು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ವೃಷಭ ರಾಶಿಯವರಿಗೆ ಬಹಳ ಪ್ರಮುಖವಾಗಿ ದೃಷ್ಟಿ ಆಗ್ಲಿಕ್ಕೆ ಕಾರಣ ಅವರೇ ಅಂದ್ರೆ ಅವರ ವ್ಯಕ್ತಿತ್ವ ಇರಬಹುದು. ಯಾಕೆಂದ್ರೆ ಅವರಿಗೆ ರಾಶ್ಯಾಧಿಪತಿ ಶುಕ್ರ, ಷಷ್ಠ್ಯಾಧಿಪತಿಯು ಶುಕ್ರನೇ. ವೃಷಭ ರಾಶಿಯವರಿಗೆ ಬಹಳ ಏನೋ ಆಶ್ಚರ್ಯಜನಕ ಅಥವಾ ಒಂದು ವಿಶೇಷತೆ ಅಂತ ಹೇಳ್ಬೋದು, ಅವರ 6ನೇ ಮನೆಯ ಅಧಿಪತಿಯು ಶುಕ್ರನೇ, ರಾಶ್ಯಾಧಿಪತಿಯು ಶುಕ್ರನೇ. ಸೊ ವೈಯಕ್ತಿಕ ಜಾತಕದಲ್ಲಿ ಶುಕ್ರನ ಸ್ಥಾನದ ಮೇಲೆ ಅವರಿಗೆ ದೃಷ್ಟಿ ಅನ್ನುವಂಥದ್ದು ಅವಲಂಬಿಸಿ ಬರುತ್ತೆ. ಶುಕ್ರ ತುಂಬಾ ನೀಚ ಸ್ಥಿತಿಯಲ್ಲಿದ್ರು ಕೂಡ ದೃಷ್ಟಿ ಜಾಸ್ತಿ ಆಗುತ್ತೆ, ಉಚ್ಚ ಸ್ಥಿತಿಯಲ್ಲಿದ್ರು ದೃಷ್ಟಿ ಜಾಸ್ತಿ ಆಗುತ್ತೆ. ಅಥವಾ ಬೇರೆ ಬೇರೆ ರಾಶಿಯಲ್ಲಿ, ಇವಾಗ 10ನೇ ಮನೆಯಲ್ಲಿ ಶುಕ್ರ ಇದಾನಪ್ಪ ವೈಯಕ್ತಿಕ ಜಾತಕದಲ್ಲಿ, ಉದ್ಯೋಗ ಅವರೆಲ್ಲಿ ಕೆಲಸ ಮಾಡ್ತಿರ್ತಾರೋ ಅಲ್ಲಿ ದೃಷ್ಟಿ ಆಗುತ್ತೆ, ಅಥವಾ ಅವ್ರ ಉದ್ಯೋಗವೇ ಅವ್ರಿಗೆ ದೃಷ್ಟಿ ಆಗ್ಬಿಡುತ್ತೆ. ಸೊ ಅದ್ರಿಗೆ ಏನಾಗ್ಬಿಡುತ್ತೆ, ಮಾಡೋ ಕೆಲಸದಲ್ಲಿ ಪ್ರಮೋಷನ್ ಸಿಗಲ್ಲ, ಸ್ಯಾಲರಿ ಹೇಗ್ ಸಿಗಲ್ಲ, ಅಥವಾ ಏನೋ ನಿಮಗೆ ಪ್ರಾಮಿಸ್ ಮಾಡಿರ್ತಾರೆ, ಅದು ನಿಮ್ ಪಾಲಿಗೆ ಬರೋ ಅಷ್ಟರಲ್ಲಿ ದೃಷ್ಟಿಯಾಗಿ ಅದನ್ನ ಸಮಸ್ಯೆ ಆಗ್ಬಿಟ್ಟು ನಿಮ್ಗೆ ಸಿಗಲ್ಲ, ಸಾರಿ ಅದು ಇನ್ನೊಂದ್ಸಲ ನೋಡೋಣ ಅಂದ್ಬಿಡ್ತಾರೆ. ನಿಮ್ಮನ್ನೇ ವಿದೇಶಕ್ಕೆ ಕಳ್ಸೋದು ಅಂತಾರೆ, ಲಾಸ್ಟ್ ಮೊಮೆಂಟ್ ಅಲ್ಲಿ ಕ್ಯಾನ್ಸಲ್ ಇಲ್ಲ, ಆಗ್ಲಿಲ್ಲ ಅಂತಾರೆ. ನಿಮಗೆ ಪ್ರಮೋಷನ್ ಅಂತಾರೆ, ಸಾರಿ ಆಗ್ಲಿಲ್ಲ, ಪ್ರಯತ್ನ ಮಾಡದೆ ಆಗ್ಲಿಲ್ಲ ಅಂತಾರೆ. ನಿಮಗೆ ಸ್ಯಾಲರಿ ಹೈಕ್ ಕೊಟ್ಬಿಡ್ತೀನಿ ಅಂತಾರೆ, ಸಾರಿ ಆಗ್ಲಿಲ್ಲ ಅಂತಾರೆ. ಯಾರ್ಯಾರು ಅಂದ್ರೆ ಏನಾಗ್ಬಿಡುತ್ತೆ, ಎಲ್ಲ ಆಗೋಯ್ತು, ಕರೆಕ್ಟ್ ಆಗಿದೆ, ಇನ್ನೇನ್ ಕೈ ಬರೋಷ್ಟರಲ್ಲಿ ಬಾಯಿ ಬರ್ಲಿಲ್ವಲ್ಲ ಅನ್ನೋ ತರ. ಹಾಗೂ ಬಹಳಷ್ಟು ದೃಷ್ಟಿದೋಷದಿಂದ ಅಪವಾದಗಳನ್ನು ಸಹ ನೀವು ಹಾಕೊಳ್ಬೇಕಾಗುತ್ತೆ. ವೃಷಭ ರಾಶಿಯವರ ಹಣೆಬರ ಏನು ಅಂದ್ರೆ ದೃಷ್ಟಿದೋಷದಿಂದಾಗಿ ಒಂದಿಷ್ಟು ಅಪವಾದಗಳು ಬರುತ್ತೆ. ನಿಮ್ಮ ಕ್ಯಾರೆಕ್ಟರ್ ಅಸಾಸಿನೇಷನ್ ಅಂತಾರೆ ಆಂಗ್ಲ ಭಾಷೆಯಲ್ಲಿ. ಅದೇ ತರ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಕಪ್ಪು ಮಚ್ಚೆಯನ್ನ ಹಾಕುವಂತಹ ಒಂದು ಪ್ರಯತ್ನ ನಡೀತದೆ, ಆಯ್ತಲ್ವಾ? ಸೊ ಏನಾಗುತ್ತೆ ಅಂತಂದ್ರೆ ಶುಕ್ರ ಯಾವಕ್ಕೂ ಸೌಂದರ್ಯಕಾರಕನಾಗಿರುತ್ತಾನೆ. ಸೊ ಅದ್ರ ವೃಷಭ ರಾಶಿಯವ್ರು ನೀವೆಲ್ಲ ನೋಡಿ, ಎಲ್ಲರನ್ನು ನಿಮ್ಮತ್ತ ಆಕರ್ಷಿತರನ್ನಾಗಿ ಮಾಡಿಕೊಳ್ಳುವ ಒಂದು ವ್ಯಕ್ತಿತ್ವ ಅಥವಾ ಮುಖಚಹರೆ ಅಥವಾ ನಿಮ್ಮ ಶಾರೀರಿಕ ಇದು ಎಲ್ಲ ಸಹ ಹೆಂಗಂದ್ರೆ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗ್ತಾ ಇರ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ವೃಷಭ ರಾಶಿಯವರು. ಏನಾಗುತ್ತೆ, ಚಿಕ್ಕ ಮಗುವಿಂದ ಹಿಡಿದು ಯಾವ್ದಾದ್ರು ಒಂದು ಚಿಕ್ಕ ಮಗು ತುಂಬಾ ಕ್ಯೂಟ್ ಆಗಿದೆ, ತುಂಬಾ ಚೆನ್ನಾಗಿದೆ, ನೋಡ್ತಾನೆ ಇರ್ಬೇಕು ಆ ಮಗುನ ಅನಿಸ್ತಾ ಇದೆ ಅಂದ್ರೆ ಅದೇ ಅಂದ್ರೆ ಸಾಧ್ಯತೆ ನಾನು ಹೇಳ್ತಿರೋದು ಎಲ್ಲೋ ವೃಷಭ ಲಗ್ನವೋ, ವೃಷಭ ರಾಶಿಯೋ, ಅಥವಾ ಶುಕ್ರನ ಉಚ್ಚ ಸ್ಥಿತಿಯೋ, ಶುಕ್ರನ ಪ್ರಭಾವೋ ಇದೆ ಅಂತ ಅರ್ಥ. ಅಲ್ಲಿ ಹಲವಾರು ಕಾರಣ ಇರುತ್ತೆ. ಸೊ ವೃಷಭ ರಾಶಿಯವರಿಗೆ ರಾಶ್ಯಾಧಿಪತಿಯೇ ಶುಕ್ರವಾದ್ರಿಂದ ಏನಾಗ್ಬಿಡುತ್ತೆ, ಆ ಶುಕ್ರನ ಪ್ರಭಾವದಿಂದ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗ್ತಾರೆ. ಆಕರ್ಷಣೆಯೇ ದೃಷ್ಟಿಗೆ ಮೂಲ ಕಾರಣ. ಸೊ ನಾನು ಆಗ್ಲೇ ಬುಡದಲ್ಲೇ ಹೇಳಿದೆ, ನಿಮ್ಮ ಒಂದು ವ್ಯಕ್ತಿತ್ವ ಅಥವಾ ನಿಮ್ಮ ಒಂದು ನೀವ್ ಹೆಂಗ್ ಕಾಣಿಸ್ಕೊಳ್ತಿರಲ್ಲ ಅದೇ ನಿಮಗೆ ದೃಷ್ಟಿ ಆಗ್ತದೆ. ಷಷ್ಠ್ಯಾಧಿಪತಿನೂ ಅವನೇ ಅಲ್ಲ, ಶುಕ್ರನೇ. ಆದ್ರಿಂದ ಅದು ಒಂದು ಅಂದ್ರೆ ನೀವು ಅಂದ್ರೆ ಏನ್ ಗುರುಳೆ ನಾವು ಒಳ್ಳೆ ಬಟನೆ ಹಾಕ್ಬಾರ್ದ, ನಾವೇನು ಒಳ್ಳೆ ನೀಟಾಗಿ ಇಟ್ಟಪ್ಪಾಗಿ ಇರ್ಲೇದ್ ಬೇಡ, ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಳೋದೇ ಬೇಡ, ಅಥವಾ ಗಬ್ ಗಲೀಜಾಗಿ ಓಡಾಡಬೇಕ ನಾವು ಅಂತ ನೀವು ಕೇಳ್ಬೋದು. ನಾನು ಹಂಗ್ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನಾನ್ ಹೇಳುವಂತದ್ದು ಏನಂದ್ರೆ ದ ರೀಸನ್ ನಿಮ್ಗೆ ಗೊತ್ತಾಗಬೇಕಲ್ಲ. ಸೊ ಅದಕ್ಕೆ ಪರಿಹಾರವನ್ನು ಸಹ ನಾನು ನಿಮ್ಗೆ ಹೇಳ್ತೇನೆ, ಆಯ್ತಾ? ಬಹಳ ಮುಖ್ಯವಾಗಿ ಪರಿಹಾರವನ್ನು ಹೇಳ್ತೀನಿ. ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ಅಷ್ಟಲ್ಲದೆ ಆಗ್ಲೇ ಹೇಳಿದಂತೆ ಶುಕ್ರನ ಸ್ಥಾನ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಶುಕ್ರನ ಸ್ಥಾನ, ಶುಕ್ರ ಏನಾದ್ರು 7ನೇ ಮನೆಯಲ್ಲಿ ಬಂದ್ಬಿಟ್ಟ ಅಂತಂದ್ರೆ ನಿಮ್ಮ ಲೈಫ್ ಪಾರ್ಟ್ನರ್ಗೆ ನಿಮಗೆ ಜಗಳ ಮನಸ್ತಾಪಗಳಾಗುವ ತರಹ, ಅಥವಾ ನಿಮಗೆ ನಿಮ್ಮ ಸ್ನೇಹಿತರಿಗೆ ಜಗಳ ಮನಸ್ತಾಪಗಳಾಗುವ ತರಹ ದೃಷ್ಟಿ ಆಗ್ಬಿಡುತ್ತೆ. ಶುಕ್ರ 7ನೇ ಮನೆ ಮೇಷರಾಶಿಯಲ್ಲಿ ಬಂದು ನೋಡೋ, ಇವ್ನಿಗೆ ಎಂತ ಒಳ್ಳೆ ಹೆಂಡತಿ ಸಿಕ್ಬಿಡ್ತು, ಇವಂತ ಒಳ್ಳೆ ಗಂಡ ಸಿಕ್ಬಿಟ್ಟ, ಅಥವಾ ಇವ್ರಿಗೆ ಎಂತ ಫ್ರೆಂಡ್ಸ್ ಎಂತೆಂತ ಒಳ್ಳೆ ಫ್ರೆಂಡ್ಸ್ ಆಗ್ಬಿಟ್ರು, ಒಳ್ಳೆ ಶ್ರೀಮಂತರ ಜೊತೆಗೆ ತಿರುಗ್ತಾನೆ ಇದ್ದಾನೆ, ಶ್ರೀಮಂತರ ಜೊತೆಗೆ ತಿರುಗ್ತಾ ಇದ್ದಾಳೆ, ನಿಮ್ಮ ಹಾಗೂ ನಿಮ್ಮ ಸ್ನೇಹಿತರ ಬಾಂಧವ್ಯದ ಮೇಲೆ ದೃಷ್ಟಿ ಆಗ್ಬಿಡುತ್ತೆ. ಶುಕ್ರನ ಪ್ರಭಾವ ಜಾಸ್ತಿ ಆದಾಗ ಹಣಕಾಸಿನ ವಿಚಾರದಲ್ಲಿ ನಿಮ್ಗೊಂದು ಲೋನ್ ಸ್ಯಾಂಕ್ಷನ್ ಆದ್ರೂ ಕೂಡ ದೃಷ್ಟಿ ಆಗ್ಬಿಡುತ್ತೆ. ಲೋನ್ ಅಂದ್ರೆ ಏನು, ಸಾಲ ಅಂತ ಅರ್ಥ. ನಿಮಗೆ ಸಾಲ ಸಿಕ್ತು ಅಂತಂದ್ರೆ ಅದು ಸಂತೋಷ ಪಡುವ ವಿಚಾರ ಅಲ್ಲ, ಎಚ್ಚರಿಕೆ ಪಡುವ ವಿಚಾರ. ನೀವು ಸಾಲಗಾರರಾದ್ರಿ ಅಂತ ಆದ್ರೆ ಎದುರುಗಡೆ ನೋಡ್ತಾರೋ ಅನ್ಸಲ್ಲ, ಓ ಲೋನ್ ಸ್ಯಾಂಕ್ಷನ್ ಆಗೋಯ್ತಂತೆ, ಮನೆ ಸ್ಟಾರ್ಟ್ ಮಾಡ್ಬಿಡ್ತೀಯಂತೆ, ಸೈಟ್ ತಗೊಂಡ್ಬಿಡ್ತೀಯಂತೆ, ಬೈಕ್ ಬಂದ್ಬಿಡ್ತಂತೆ, ಕಾರ್ ಬಂದ್ಬಿಡ್ತಂತೆ, ಲೋನ್ ಅಲ್ಲಿ ಹೊಸ ಮೊಬೈಲು, ಲೋನ್ ಅಲ್ಲಿ ಬಿಸ್ನೆಸ್, ಲೋನ್ ತಗೊಂಡ ನೀವು ಸಾಲಗಾರರಾಗಿದ್ದಿ ಮರ್ರೆ, ನಿಮ್ಗೆ EMI ಕಟ್ಬೇಕದ್ರದ್ದು. ಬಟ್ ಈ ದೃಷ್ಟಿ ಅನ್ನುವಂಥದ್ದು ಏನ್ ಮಾಡುತ್ತೆ, ಅದನ್ನ
ಅಷ್ಟು ಕವರ್ ಅಪ್ ಮಾಡಿಬಿಟ್ಟು ಒಂದಷ್ಟು ದೃಷ್ಟಿ ಮಾಡಿ ಬರೋ ದುಡ್ಡು ಸರಿಯಾಗಿ ಬರ್ದಂಗ ಅಥವಾ ಬಂದಿದ್ದು ಸರಿಯಾಗಿ EMI ಕಟ್ಟಕ್ಕಾಗ್ದಂಗ ಅಥವಾ ಸಾಲ ಮಾಡಿ ತಗೊಂಡಿದ್ರ ಮೇಲೂ ಮತ್ತೊಂದೇನೋ ಒಂದು ಸಮಸ್ಯೆ ಇದೆಲ್ಲ ಮಾಡಿಕೊಟ್ಟಾಗ ಮನುಷ್ಯನಿಗೆ ಬೇಸರ ಆಗ್ತದೆ. ಅಯ್ಯೋ ಮೊದಲೇ ಮಾಡಿದ್ದು ಸಾಲ, ಇವ್ನು ಹೆಂಗಪ್ಪ ಇವ್ನ್ ಕಣ್ ಕಟ್ಬಿಟ್ಟು ತಿರುಗಿಸ್ಬೇಕಾ, ಏನ್ ಕತೆ ನನ್ಗೆ ಅರ್ಥ ಆಗ್ತಾ ಇಲ್ಲ ಅನ್ನೋ ಹತ್ರ ಹಣೆ ಹೊಡ್ಕೊಳ್ಳೋಣ ಅನ್ನೋ ಸಿಟ್ಟು ಬರ್ತದೆ. ಏನ್ ಮಾಡಕ, ಅದಕ್ಕೆ ಪರಿಹಾರ ನಾನು ಹೇಳ್ತೀನಿ, ಈ ವಿಡಿಯೋನ ಎಂಡ್ ತನಕ ನೋಡಿ. ಇನ್ನು ಬಹಳ ಪ್ರಮುಖವಾಗಿ ಇದೇ ರೀತಿ ಶುಕ್ರನ ಪ್ರಭಾವ ಹೇಳ್ತಾ 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 ಹೋದಂಗೆ ಶುಕ್ರ ಎಲ್ಲಿರ್ತಾನೆ, ಕೆಲವು ಶುಕ್ರ ನಿಮಗೆ ಏನಾದ್ರು 5ನೇ ಮನೆಯಲ್ಲಿದ್ರೆ ಅಂದ್ರೆ ಅದ್ಭುತವಾದಂತಹ ಸುಂದರವಾದಂತಹ ಮಗಳು ಅಥವಾ ಮಗ ಹುಟ್ಟಿರ್ತಾನೆ. ಮಗಳು ಪಂಚಮದಲ್ಲಿದ್ದಾಗ ಸಾಧ್ಯವಾದದ್ದು ಮಗಳು ಹುಟ್ಟುವ ಸಾಧ್ಯತೆ ಇರ್ತದೆ. ಆ ಮಗಳು ಹುಟ್ಟಿದ ಮೇಲೆ ಒಳ್ಳೇದಾಗೋಯ್ತು, ಮಗಳು ಹುಟ್ಟಿದ ಮೇಲೆ ಸೈಡ್ ತಗೊಂಡ, ಮಗಳು ಹುಟ್ಟಿದ ಮೇಲೆ ಬಿಸ್ನೆಸ್ ಇಂಪ್ರೂವ್ ಆಯ್ತು, ಮಗಳು ಹುಟ್ಟಿದ ಮೇಲೆ ಪ್ರಮೋಷನ್ ಆಯ್ತು, ಮಗಳು ಹುಟ್ಟಿದ ಮೇಲೆ ಹಂಗಾಯ್ತು, ಮಗಳು ಹುಟ್ಟಿದ ಮೇಲೆ ಹಿಂಗಾಯ್ತು. ಲಕ್ಷ್ಮಿ ಇಟ್ಬಿಟ್ಲು ಮನೆ, ಲಕ್ಷ್ಮಿ ಇಟ್ಬಿಟ್ಲು ಒಂದಿಷ್ಟು ದೃಷ್ಟಿ. ಆ ಮಗಳಿಗೆ ಯಾವಾಗ ನೋಡಿದ್ರು ಹುಷಾರ್, ಯಾವಾಗ ನೋಡಿದ್ರು ಆಸ್ಪತ್ರೆ. ಇದು ಏನಾಗ್ಬಿಡುತ್ತೆ, ಶುಕ್ರ ಏನಾದ್ರು ಪಂಚಮದಲ್ಲಿ ಬಂದ್ಬಿಟ್ರು ಕೂಡ ಅದೇ ರೀತಿಯಲ್ಲ. ಇನ್ನು ಕೆಲವು ಕಡೆ ಮಕ್ಕಳು ದೊಡ್ಡವರಾಗಿ ದಾರಿ ತಪ್ಪು ಬಿಡ್ತಾರೆ ಈ ದೃಷ್ಟಿ ದೋಷದಿಂದಾಗಿ, ಆಯ್ತಲ್ವಾ. ನಿಮ್ ಮಗಳು ಬಿಡ್ರಿ, ನಿಮ್ ಮಗ ಬಿಡ್ರಿ ಅಂತ ಇರ್ತಾರೆ. ಆ ಮಗ ನೋಡ್ರೆ ಆ ಮಗಳು ನೋಡಿದ್ರೆ ಎಲ್ಲೋ ದಾರಿ ತಪ್ಪುವ ಸಾಧ್ಯತೆ ಇರ್ತದೆ. ದೃಷ್ಟಿಯಿಂದ ಅರ್ಧ ಹಾಳಾಗುತ್ತೆ. ಅದರಿಂದ ಈ ದೃಷ್ಟಿ ಹಲವಾರು ಶುಕ್ರ ನಿಮ್ಮ ಜಾತಕದಲ್ಲಿ ಎಲ್ಲಿದ್ದಾನೋ ಅಲ್ಲೆಲ್ಲ ದೃಷ್ಟಿ ಆಗ್ಬಿಡುತ್ತೆ. ಬಿಸ್ನೆಸ್ ಹಾಳು ಮಾಡಬಹುದು ದೃಷ್ಟಿಯಿಂದ. ನಿಮಗೆ ಒಳ್ಳೆ ಅದ್ಭುತವಾದಂತಹ ಆರೋಗ್ಯ ಚೆನ್ನಾಗಿ, ನಿಮ್ಗೇನ್ ಬಿಡ್ರಿ ನಿಮ್ಗೇನು ಆಗಲ್ಲ, ಕಲ್ಗುಂಡಿದ್ದಂಗಿದ್ದೀರಾ ಅಂತಾರೆ. ಆ ಶುಕ್ರನ ಪ್ರಭಾವ ನಿಮಗೆ ಉತ್ತಮವಾದ ಆರೋಗ್ಯ ಈ ದೃಷ್ಟಿಯಿಂದಾಗಿ ಮತ್ತೆ ಜಾರ್ ಬಿದ್ದು ಮತ್ತೇನೋ ಏಟ್ ಮಾಡ್ಕೊಂಡೆ ಮಾರ. ಒಂದು ಹೊಸ ಮೊಬೈಲ್ ತಗೊಳಂಗಿಲ್ಲ, ಕಾರ್ ತಗೊಳಂಗಿಲ್ಲ, ಬೈಕ್ ತಗೊಳಂಗಿಲ್ಲ, ಸೈಟ್ ತಗೊಳಂಗಿಲ್ಲ, ಪ್ರಮೋಷನ್ ಆಗಂಗಿಲ್ಲ, ಮದ್ವೆ ಸೆಟ್ ಆಗಂಗಿಲ್ಲ, ಮಕ್ಕಳಾಗಂಗಿಲ್ಲ. ಏನಾದ್ರೂ ದೃಷ್ಟಿ ತಲೆ ಕೆಟ್ಟೋಯ್ತಪ್ಪ ಈ ದೃಷ್ಟಿಯಿಂದ. ಇದಕ್ಕೆ ಏನಾದ್ರು ಒಂದು ಮದ್ದು ಹುಡುಕ್ರಪ್ಪ, ಪರಿಹಾರ ಹುಡುಕ್ರಪ್ಪ, ಗುರುಗಳೇ ಇದಕ್ಕೊಂದು ಪರಿಹಾರ ಹೇಳಿ ಎಲ್ಲರೂ ಕೇಳ್ತಿರ್ತಾರೆ. ಸೊ ಈ ದೃಷ್ಟಿ ಅನ್ನುವಂಥದ್ದು ಈ ತರ ಕೆಲಸ ಮಾಡ್ಬೇಕಾದ್ರೆ ಇನ್ನೊಂದ್ ಕಡೆ ನಾನು ಆಗ್ಲೇ ಹೇಳಿದೆ, ಕೆಟ್ಟ ಸ್ವಪ್ನಗಳು. ನೀವು ಏನಕ್ಕೆ ಬರುತ್ತೆ ಈ ಕೆಟ್ಟ ಸ್ವಪ್ನಗಳು? 2 ರೀತಿಯ ಕಾರಣ ಇರುತ್ತೆ. ಒಂದು, ನಿಮ್ಮ ಮನೆ, ಅದು ಬಾಡಿಗೆ ಮನೆ ಆಗ್ಲಿ, ಸ್ವಂತ ಮನೆ ಆಗ್ಲಿ, ಲೀಸ್ ಮನೆ ಆಗ್ಲಿ, ಸಂಬಂಧ ಇಲ್ಲ. ಆ ಮನೆಯಲ್ಲಿ ವಾಸ್ತು ದೋಷಗಳು ಜಾಸ್ತಿ ಇದ್ರೆ ಅದು ನಿಮಗೆ ಸಮಸ್ಯೆದಾಯಕವಾಗ್ಬಿಡುತ್ತೆ. ಅಲ್ಲಿ ಮಲ್ಕೊಂಡಾಗ ನಿಮಗೆ ಕೆಟ್ಟ ಕೆಟ್ಟ ಕನ್ಸು ಬಿದ್ದೇ ಬೀಳುತ್ತೆ. ಹೇಳ್ತಾರಲ್ಲ, ಸಂತೆಗೆ ಹೋಗ್ಬಿಟ್ಟು ನಿದ್ದೆ ಬರಲ್ಲ ಅಂದ್ರೆ ಹೆಂಗಪ್ಪ ಅಂತ ನಂಗೆ, ಯಾಕೆ ಅಷ್ಟು ಗಲಾಟೆ ಮಧ್ಯದಲ್ಲಿ ಅದ್ ಹೆಂಗೆ ನಿಂಗೆ ನಿದ್ದೆ ಬರುತ್ತೆ ಅಂತ ಹೇಳಿ, ನೀನ್ ಎಲ್ಲಿದ್ಯಾ ಅನ್ನೋದು ಇಂಪಾರ್ಟೆಂಟ್. ಸೊ ಹಾಗೆ ಯಾವ ವಾಸ್ತು ಇಲ್ಲದ ಮನೆಯಲ್ಲಿ ನೀವು ಮಲಗಿದಾಗ ನಿಮ್ಗೆ ಕೆಟ್ಟ ಕೆಟ್ಟ ಕನಸುಗಳು ಬಿದ್ದೇ ಬೀಳುತ್ತೆ, ಹಾಗೂ ನಿಮ್ಮ ಎಲ್ಲ ಅಭಿವೃದ್ಧಿಗೂ ಅದು ಅಡ್ಡಗಾಲ ಆಗತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ಕಾರಣ ನಿಮಗೆ ಕೆಟ್ಟ ಕೆಟ್ಟ ಸ್ವಪ್ನ ಬೀಳ್ಲಿಕ್ಕೆ ಅಂತಂದ್ರೆ, ಈಗ ನೀವು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತೀರಾ, ಯಾವ ದಾರಿಲಿ ಹೋಗ್ತೀರಾ? ಬೆಳಗ್ಗೆ ಎದ್ದು ಮನೆ ಸ್ನಾನ ಮಾಡಿ ರೆಡಿಯಾಗಿ ನೀವು ಮನೆಯಿಂದ ಹೊರಗೆ ಬಂದ ಮೇಲೆ ನೀವು ಕೆಲ್ಸಕ್ಕೆ ಹೋಗುವ ಜಾಗದಿಂದ ಹಿಡಿದು, ಆ ದಾರಿಯಿಂದ ಹಿಡಿದು ಮತ್ತೆ ಪುನಃ ವಾಪಸ್ ಮರಳಿ ಬರುವ ದಾರಿಯಲ್ಲೇ ಬಂದು ಓಡಾಡ್ಬೇಕಲ್ವಾ? ಬಸ್ ಹತ್ತಕ್ಕೆ ಹೋಗ್ತಿರೋ, ಬೈಕಲ್ಲಿ ಹೋಗ್ತಿರೋ, ಕಾರಲ್ಲಿ ಹೋಗ್ತಿರೋ, ಆಟೋದಲ್ಲಿ ಹೋಗ್ತಿರೋ, ಓಲಾ ಮಾಡ್ಕೊಂಡು ಹೋಗ್ತಿರೋ, ಹೆಂಗೋ ಹೋಗ್ತೀರಾ, ಒಟ್ಟು ದಾರಿಯಲ್ಲಿ ಓಡಾಡ್ಲೇಬೇಕಲ್ಲ. ದಾರಿ ಅಂದ ತಕ್ಷಣ ಏನಾಗುತ್ತೆ, ಅದು ಆಸ್ಪತ್ರೆಗಳ ಮೂಲಕ ಸಂಚಾರ ಆಗುತ್ತೆ, 3 ರಸ್ತೆ ಸೇರೋ ಜಾಗಗಳ ಮೂಲಕ ಸಂಚಾರ ಆಗುತ್ತೆ, ಮಾಡ್ತೀರಾ? ಅಥವಾ ಇದೇ ತರ ಈ ನೆಗೆಟಿವ್ ಎನರ್ಜೀಸ್ ಒಂದ್ ಸ್ಮಶಾನದ ಮುಂದೆ ಹೋಗ್ಬೋದು, ಬಸ್ಸು ಅಥವಾ ನೀವು ಹೋಗುವ ದಾರಿ ಏನ್ ಬೇಕಾದ್ರೆ ಆಗ್ಬೋದು. ಏನು ಇಲ್ಲ ಅಂದ್ರೆ ಎಲ್ಲೋ ಒಂದು 3 ರಸ್ತೆ ಸೇರೋ ಜಾಗನಾರು ದಾಟ್ಕೊಂಡು ಬರ್ಲೇಬೇಕು. ಎಲ್ಲೋ ಒಂದು ಟಿ ಶೇಪ್, 2-3 ರಸ್ತೆ ಸೇರ್ತು, 2 ರಸ್ತೆ ಸೇರ್ತು ಅಂದ್ರೆ ಒಂದು ಟಿ ಶೇಪ್ ಆಗಿರುತ್ತೆ, ಟಿ ಆಕಾರ ಆಗಿರುತ್ತೆ, ಅಥವಾ ಟೀಕಿನ ಜಾಸ್ತಿ ಆಗಿರುತ್ತೆ. ಅಲ್ಲಿ ಎಲ್ಲರೂ ತಂದು 3 ರಸ್ತೆ ಸೇರೋ ಜಾಗದಲ್ಲಿ ಬಿಡಬೇಕು ಅಂತ ಎಲ್ಲ ಅವ್ರ ಮನೆ ನೆಗೆಟಿವ್ ಎನರ್ಜೀಸ್ ತಂದು ಆ 3 ರಸ್ತೆ ಸೇರೋ ಜಾಗದಲ್ಲಿ ಹಾಕಿ ಸಾಕು ಹೋಗಿ. ಸೊ ನೀನ್ ದಾಟ್ಕೊಂಡ್ ಬಂದಿರ್ತ, ಅದೆಲ್ಲ ನೀವು ಫ್ರೀ ಆಗಿ ದಾರಿಯಲ್ಲಿ ಸಿಕ್ತಂತ ಎತ್ಕೊಂಡ್ ಬಂದಂಗ ಆಗಿರುತ್ತೆ ಬರುತ್ತೆ. ಎಲ್ಲ ಹೆಂಗಿತ್ತು ಅಂದ್ರೆ, ಮನೆ ಹೊರಗಡೆ ಕಾಲ್ ತೊಳ್ಕೊಂಡು ಮನೆ ಒಳಗೆ ಬರ್ಬೇಕಾಗಿತ್ತು. ಈಗೆಲ್ಲ ಎಲ್ಲಿ ಸಿಂಗಲ್ ಬೆಡ್ರೂಮ್ ಹೌಸ್, ಓಪನ್ ಕಿಚನ್ ಅನ್ಕೊಂಡು ಮನೆ ಒಳಗಡೆನೆ ಚಪ್ಪಲಿ ಬಿಡ್ತಾ ಇದೀವಿ ನಾವು. ಶೂ ಕೂಡ ಮನೆ ಒಳಗೆ ಹಾಕೊಂಡ್ಬಂದು ಶೂಗೆ ಬೇರೆ ವ್ಯವಸ್ಥೆ ಮಾಡ್ತಾ ಇದೀವಿ. ಶೂ ಇಡಕ್ಕೆ ಅಂತಾನೆ ಮನೆ ಒಳಗೆ ವ್ಯವಸ್ಥೆ ಮಾಡ್ತಾ ಇದೀವಿ. ನಾವು ಶೂನ್ ಹೊರಗೆ ಬಿಟ್ಟು ಬರ್ಬೇಕು, ಮನೆ ಒಳಗೆ ವ್ಯವಸ್ಥೆ ಮಾಡ್ಕೊಳ್ತಾ ಇದೀವಿ ಶೂಗೋಸ್ಕರ. ಸೊ ಇಷ್ಟು ಒಂದು ರೀತಿಯ ವಿಧಾನದಲ್ಲಿ ನಾವಿರುವಾಗ ಹೇಗೆ ನಮಗೆ ಹೊರಗಿನ ನೆಗೆಟಿವ್ ಎನರ್ಜೀಸ್ ಮನೆ ಒಳಗೆ ಬರಲ್ಲ? ಆದ್ರಿಂದ ಬಹಳ ಪ್ರಮುಖವಾಗಿ ಮಲಗಿದಾಗ ರಾತ್ರಿ ನೀವು, ನಾನು ಆಗ್ಲೇ ನಮ್ಮ ಮಾಸ ಭವಿಷ್ಯದಲ್ಲಿ ತಿಳಿಸಿದ್ದೆ, ಕೈಕಾಲು ತೊಳ್ಕೊಂಡು ರಾತ್ರಿ ಮಲಗುವ ಮುನ್ನ ಒಂದಿಷ್ಟು ಮಂತ್ರಗಳು ಹೇಳ್ತೇನೆ. ಈ ವಿಡಿಯೋ ಎಂಡಲ್ಲಿ ಕೂಡ ಹೇಳ್ತೀನಿ ನಾನು ಮಂತ್ರ ಪರಿಹಾರಗಳನ್ನ. ಡೈಲಿ ಮಲಗುವ ಮುನ್ನ ಒಂದ್ಸಲ ಒಂದು 9 ಬಾರಿ ಅದನ್ನ ಕೇಳಿಸ್ಕೊಂಡು ಮಲ್ಕೊಳ್ಳಿ, ಆ ನೆಗೆಟಿವ್ ಎನರ್ಜೀಸ್ ಎಲ್ಲ ಹೋಗ್ಲಿ ಆಯ್ತಾ. ಇಲ್ಲಿ ನಾನು ಹೇಳುವಂತದ್ದು, ಮಲಗಿದಾಗ ಏನಾಗ್ಬಿಡುತ್ತೆ, ನಿಮಗೆ ನೆಗೆಟಿವ್ ಎನರ್ಜೀಸ್ ಎಲ್ಲ ತಗೊಂಡ್ ಬರ್ತಿರಲ್ಲ, ಏನು ಇಲ್ಲದೆ ಹಂಗೆ ಮಲ್ಕೊಂಡಾಗ ರಾತ್ರಿ ಕೆಟ್ಟ ಕೆಟ್ಟ ಕನ್ಸು ಬೀಳೋದು, ಬೆಚ್ಚ ಬೀಳ್ತಕ್ಕಂಥದ್ದು, ಹೆದರಿಕೆ ಆಗೋದು, ಬೆವರೋದು, ಯಾರೋ ಕುತ್ತಿಗೆ ಹಿಚ್ಕದಂಗಾಯ್ತು, ಯಾರೋ ಎದೆ ಮೇಲೆ ಕೂತಂಗಾಯ್ತು, ನಂಗೆ ಆಗ್ತಾ ಇಲ್ಲ, ಅರ್ಥ ಆಯ್ತಲ್ವಾ? ಸೊ ಇಂಥದೆಲ್ಲ ಸಮಸ್ಯೆಗಳು ಬರ್ತಾ ಇರ್ತದೆ. ನಾನು ಕೆಲವಿಷ್ಟು ಚಿಕ್ಕ ಪುಟ್ಟ ಪರಿಹಾರಗಳನ್ನು ಬೇಕಾದ್ರೆ ಹೇಳ್ತೇನೆ. ಉದಾಹರಣೆಗೆ, ರಾತ್ರಿ ಮಲಗಿದಾಗ ನಿದ್ದೆ ಬರ್ತಾ ಇಲ್ಲ, ತುಂಬಾ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇದೆ, ನೀವು ಮಲಗುವ ದಿಕ್ಕನ್ನ ಬದಲಾಯಿಸಿ ಮಲಗಬಹುದು. ಅಂದ್ರೆ ನೀವು ಪೂರ್ವಕ್ಕೆ ತಲೆ ಹಾಕೊಂಡು ಮಲಗ್ತಾ ಇದ್ರಿ, ಕೆಟ್ಟ ಕೆಟ್ಟ ಕನಸು ಏನೋ ಆಗ್ತಾ ಇದೆ, ಪಶ್ಚಿಮಕ್ಕೆ ತಲೆ ಹಾಕೊಂಡ್ ಮಲಗಿ ಒಂದ್ ದಿವಸ ರಾತ್ರಿ ಪ್ರಯತ್ನ ಮಾಡಿ, ಆಯ್ತಲ್ವಾ? ಅಂದ್ರೆ ಪಶ್ಚಿಮಕ್ಕೆ ತಲೆ ಹಾಕಬಾರ್ದು, ಉತ್ತರಕ್ಕೆ ತಲೆ ಹಾಕಬಾರ್ದು, ಓಕೆ, ಅಥವಾ ದಕ್ಷಿಣ ತಲೆ ಹಾಕಬಾರ್ದು, ಓಕೆ. ಬಟ್ ನಿಮ್ಮ ಪರಿಸ್ಥಿತಿ ಅದೇ ರೀತಿಯಲ್ಲಿ ಇರುತ್ತೆ, ಅಲ್ಲಿಯ ಜಾಗದ್ದು ಅಂತ ಹೇಳಕ್ಕಾಗಲ್ಲ. ಹಲವಾರು ಕಾರಣಗಳಿಂದ ನಿಮಗೆ ಆತರ ಆಗ್ತಾ ಇದ್ದಿರಬಹುದು. ಆದ್ರಿಂದ ಪರೀಕ್ಷೆ ಮಾಡೋದ್ರಲ್ಲಿ ಏನ್ ತಪ್ಪಿಲ್ಲ. ಒಂದು ರಾತ್ರಿ ನೀವ್ ಏನ್ ಮಲಗ್ತಿದ್ರಲ್ಲ ಅದನ್ನು ಉಲ್ಟಾ ಇನ್ನೊಂದು ಕಡೆ ತಲೆ ಹಾಕೊಂಡು ಮಲಗುವ ಪ್ರಯತ್ನವನ್ನು ಮಾಡಿ, ನಿಮಗೆ ಆ ರಾತ್ರಿಯ ಕನಸುಗಳು ಬೀಳುತ್ತಾ ಅದು ಹೆಂಗಿರುತ್ತೆ ಅನ್ನುವಂಥದ್ದು ವ್ಯತ್ಯಾಸ ಅಂತಿಲ್ಲ. ನೀವೊಂದು ಮನೆಯಲ್ಲಿ ಅಡಿಗೆಗೆ ಇರ್ತಕ್ಕಂಥ ಸಾಸಿವೆ, ಆ ಸಾಸಿವೆಯಲ್ಲಿ ನೀವು ಏನ್ ಮಾಡ್ಬೋದು ಅಂದ್ರೆ,
ಮನೆಯಲ್ಲಿ ಅಡಿಗೆ ಮಾಡೋ ಸಾಸಿವೆ ಜೊತೆಗೆ ಬಿಳಿ ಸಾಸಿವೆ ಅಂತ ಸಿಗುತ್ತೆ, ನೀವು ಗ್ರಂಥಿಯಲ್ಲಿ ಹೋದ್ರೆ ಸಿಗುತ್ತೆ. ಸೊ ಬಿಳಿ ಸಾಸಿವೆ, ನೀವು ಮನೆಯಲ್ಲಿ ಬರಿಸುವಂತಹ ಒಗ್ಗರಣೆ ಕರಿ ಸಾಸಿವೆ ಬರಿಸ್ತಾರ ಅದು, ಹಾಗೂ ಕಲ್ಲುಪ್ಪು, ಇದು ಮೂರನ್ನು ಸಹ ಸೇರಿಸ್ಕೊಂಡು ನೀವು ಎಡಗೈಲಿ ಇಟ್ಕೊಂಡು ನಿವಾಳಿಸ್ಬಿಟ್ಟು, ಯಾರ ಕೆಲವರು ನಿಮ್ಮ ಮನೆಯವ್ರ ಬೇರೆ ಕೈಲಿ ನಿಮಗೆ ನಿವಾಳಿಸ್ಬಿಟ್ಟು ಹೊರಗಡೆ ಕೆಂಡ ಅಥವಾ ಬೆಂಕಿಯಲ್ಲಿ ಹಾಕಿದ್ರೆ ದೃಷ್ಟಿ ಪರಿಹಾರ ಆಗುತ್ತೆ. ಹುಣ್ಣಿಮೆ, ಅಮಾವಾಸ್ಯೆ, ಅಷ್ಟಮಿ, ಷಷ್ಠಿ ಈ ತರ ತಿಥಿಗಳಲ್ಲಿ ಕೂಡ ಮಾಡ್ತಕ್ಕಂಥದ್ದು, ಅಥವಾ ಶನಿವಾರ, ಮಂಗಳವಾರ ಈ ತರದ್ದು ಮಾಡ್ತಕ್ಕಂಥದ್ದು ತುಂಬಾ ಒಳ್ಳೇದಾಗಿರುತ್ತೆ. ನೀವು ವೃಷಭ ರಾಶಿಯವರು ಶುಕ್ರವಾರ ಕೂಡ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೇದಾಗಿರುತ್ತೆ. ಅಷ್ಟಲ್ಲದೆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ, ಜನವರಿ 29ನೇ ತಾರೀಕು ಬುಧವಾರ ಅಮಾವಾಸ್ಯೆ ಪರ್ವ ದಿನದಿಂದು ನಾವು ನಿಮಗೋಸ್ಕರವಾಗಿ ಒಂದು ವಿಶೇಷವಾದಂತಹ, ಅಂದ್ರೆ ನಿಮ್ಮ ಎಲ್ಲ ಕೆಟ್ಟ ಕನಸುಗಳು ಏನು ಬೆಚ್ಚಿ ಬೀಳ್ತಾ ಇದ್ದೀರಲ್ಲ, ಆ ಕೆಟ್ಟ ಕನಸುಗಳು, ಹೆದರಿಕೆ, ಆ ಭಯದ ವಾತಾವರಣ ನಿವಾರಣೆ ಆಗಬೇಕು ಅಂತ ಸ್ವಪ್ನೇಶ್ವರಿ ಹೋಮ ಅಂತ ಒಂದು ವಿಶೇಷವಾದಂತಹ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಸ್ವಪ್ನೇಶ್ವರಿ ಹೋಮ ಏನಿದೆಯಲ್ಲ, ಕೆಟ್ಟ ಕನಸನ್ನ ನಿವಾರಣೆ ಮಾಡಿ ಒಂದು ಒಳ್ಳೆ ಕನಸು ಬಂದ್ರೆ, ಆ ಕನಸು ನನ್ಸಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ನುವ ಆಸೆ ಇರುತ್ತಲ್ಲ ನಿಮ್ದು, ಉತ್ತಮವಾದಂತಹ ಸಂತೋಷದಾಯಕವಾದಂತಹ ಕನಸುಗಳು ಬೀಳು, ಅಥವಾ ಕನಸು ಬೇಡ ಒಳ್ಳೆ ನಿದ್ದೆ ಬರೋ ರೀತಿಯಲ್ಲಾದ್ರೂ ಸ್ವಪ್ನೇಶ್ವರಿ ಮಂತ್ರ ಅಂತ ಬರುತ್ತೆ ನಮ್ಮಲ್ಲಿ. ಸೊ ಆ ಸ್ವಪ್ನೇಶ್ವರಿ ಮಂತ್ರದಿಂದ ಹೋಮ ಮಾಡ್ತೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಕುದೃಷ್ಟಿ, ನಾನು ಆಗ್ಲೇ ಬುಡದಿಂದ ಈ ವಿಡಿಯೋ ಬುಡದಿಂದ ನಾನು ಹೇಳಿರುವಂತದ್ದು ಒಂದೇ, ಕುದೃಷ್ಟಿ, ಕೆಟ್ಟ ದೃಷ್ಟಿ, ಆ ಕೆಟ್ಟ ದೃಷ್ಟಿ ಪರಿಹಾರವಾಗ್ಲಿ ಅಂತ ನಾವು ಕುದೃಷ್ಟಿ ಪರಿಹಾರ ಹೋಮ ಅಂತ ಮಾಡಿ ವಿಶೇಷವಾದಂತಹ ಈ ಕೃಷ್ಣ ಕೀಲಕ ರತ್ನವನ್ನ ಕೊಡ್ತಾ ಇದ್ದೇವೆ. ಕುದೃಷ್ಟಿ ಪರಿಹಾರ ಮಂತ್ರ ಅಂತಲೇ ಆ ಮಂತ್ರ ಬರ್ತದೆ. ಆ ಮಂತ್ರದಿಂದಲೇ ಹೋಮವನ್ನ ಮಾಡಿ ಈ ಕೃಷ್ಣ ಕೀಲಕ ರತ್ನವನ್ನ ನಾವು ಎನರ್ಜೈಸ್ ಮಾಡ್ತೇವೆ. ಸ್ವಪ್ನೇಶ್ವರಿ ಮಂತ್ರ ಹಾಗೂ ಕುದೃಷ್ಟಿ ಪರಿಹಾರ ಮಂತ್ರದಿಂದ ಹೋಮ ಮಾಡಿ ಈ ಒಂದು ವಿಶೇಷವಾದಂತಹ ಕೃಷ್ಣ ಕೀಲಕ ರತ್ನವನ್ನ ಎನರ್ಜೈಸ್ ಮಾಡ್ರಿ. ಬರೀ ಅಷ್ಟೇ ಅಲ್ಲ, ನಾವು ಮಹಾ ವಾಸ್ತು ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ನಾನು ಆಗ್ಲೇ ಹೇಳಿದೆ, ಒಂದು ಮನೆಯಲ್ಲಿ ಕೆಟ್ಟ ಕನ್ಸು ಬೀಳ್ತಾ ಇದೆ ಅಂತಂದಾಗ, ಅಥವಾ ಒಂದು ಮನೆಗೆ ಹೋದ ಮೇಲೆ ಬರೀ ಕೆಟ್ಟದಾಗ್ತಾ ಇದೆ, ಮನೆಯಲ್ಲಿ ದುಡ್ಡು ಉಳಿತಾ ಇಲ್ಲ, ಎಷ್ಟು ಸಂಪಾದನೆ ಮಾಡಿದ್ರು ಉಳಿತಾ ಇಲ್ಲ, ಕೆಲಸ ಕಳ್ಕೊಳ್ತಾ ಇದ್ದೀನಿ, ಹೊಸ ಕೆಲಸ ಸಿಗ್ತಾ ಇಲ್ಲ, ಬಿಸ್ನೆಸ್ ಆಗ್ತಾ ಇಲ್ಲ, ಮನೆಯಲ್ಲಿ ಶುಭ ಕಾರ್ಯ ಆಗ್ತಾ ಇಲ್ಲ, ಸಾಲಗಳು ತೀರ್ತಾ ಇಲ್ಲ, ಒಳ್ಳೆ ಆರೋಗ್ಯ ಬರ್ತಾ ಇಲ್ಲ, ಮನೆಯ ವಾಸ್ತು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಬಾಡಿಗೆ ಮನೆಗಳಲ್ಲಿ ನಾನು ಹೇಳ್ತೇನೆ, ಆದಷ್ಟು ಮನೆ ಖಾಲಿ ಮಾಡಿ ಇನ್ನೊಂದು ಮನೆಗೆ ಹೋಗ್ರಿ ಅಂತ. ಬಟ್ ಇನ್ನೊಂದು ಮನೆಗೆ ಹೋದ್ರು ಕೂಡ ಅಲ್ಲೂ ಅದೇ ಆಗಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಎಲ್ಲ ಕಡೆ ವಾಸ್ತುನ ಸೇರುತ್ತಲ್ಲ. ಸೊ ಅದರಿಂದ ವಾಸ್ತು ಶಾಂತಿ ಹೋಮ ಅನ್ನುವಂಥದ್ದು ಹೋಗ್ಲಿ. ಬಾಡಿಗೆ ಮನೆಯಲ್ಲ ವಾಸ್ತು ಹೋಮನ ಅಂದ್ರೆ ಓನರ್ಗಳು ಒಪ್ಕೊಳಲ್ಲ, ಅವಕಾಶ ತುಂಬಾ ಚಿಕ್ಕ ಜಾಗ, ಆರ್ಥಿಕ ಶಕ್ತಿ ಇರಲ್ಲ, ದುಡ್ಡಿಂದು ತುಂಬಾ ಖರ್ಚಾಗತ್ತೆ. ಸೊ ಇದೆಲ್ಲ ನೋಡಿದಾಗ ಒಂದು ಪರಿಹಾರ ಬೇಕಲ್ಲ, ಅದಕ್ಕೆ ನಾವೇ ನಿಮಗೋಸ್ಕರ ಮಹಾ ವಾಸ್ತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳ ಪ್ರಮುಖವಾಗಿ ಈ ಒಂದು ವಿಶೇಷವಾದ ಕೃಷ್ಣ ಕೀಲಕ ರತ್ನವನ್ನ ಕುದೃಷ್ಟಿ ಪರಿಹಾರ ಹೋಮ, ಸ್ವಪ್ನೇಶ್ವರಿ ಹೋಮ, ಮಹಾ ವಾಸ್ತು ಶಾಂತಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ಈ ಕೃಷ್ಣ ಕೀಲಕ ರತ್ನ ನಿಮಗೆ ಕಳಿಸ್ಕೊಡ್ತೇವೆ. ನೀವೇನ್ ಮಾಡ್ಬೇಕು ನೋಡಿ, ನೀವು ಎಲ್ಲಾ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದನ ಡೈಲಿ ಹಣೆಗೆ ಹಚ್ಕೊಂಡು ಈ ವಿಶೇಷವಾದಂತಹ ಕೃಷ್ಣ ಕೀಲಕ ರತ್ನವನ್ನ ನಿಮ್ಮ ಹಾಸಿಗೆಯಲ್ಲಿ ಇಟ್ಕೊಂಡು ಮಲ್ಕೊಳ್ಬೇಕು. ನೀವು ಬಳಸಿದನ್ನ ಇನ್ನೊಬ್ರಿಗೆ ಕೊಡಬಾರದು, ಇಷ್ಟು ಮಾತ್ರ ನೀವು ಗಮನಿಸ್ಕೊಂಡ್ರೆ ಆಯ್ತು. ಇದನ್ನ ತಗೊಂಡು ನಿಮ್ಮ ಹಾಸಿಗೆಯಲ್ಲಿ ನಿಲ್ಸಿಟ್ಕೊಂಡ್ರೆ ಚುಚ್ಚಿಬಿಡುತ್ತೆ, ಅದಕ್ಕೆ ನಾ ಜವಾಬ್ದಾರನಲ್ಲ. ಮತ್ತೆ ಹಿಂಗ್ ಮಲಗಿಸಿ, ಅದನ್ನ ನೀಟಾಗಿ ಹಿಂಗ್ ಮಲಗಿಸಿ, ಇದು ಕೆಳಗಡೆ ಹಾಸಿಗೆ ಇರ್ತದೆ, ಅದ್ರ ಮೇಲೆ ಕೃಷ್ಣ ಕೀಲಕ ರತ್ನ ಇರ್ತದೆ, ಇದ್ರ ಮೇಲೆ ಮತ್ತೆ ಹಾಸಿಗೆ ಹಾಸ್ಕೋಬಹುದು, ಒಂದು ಲೇಯರ್ ಚಾದ್ರ ಏನಾರು ಇಟ್ಕೊಳ್ಬಹುದು ನೀವು, ಆಯ್ತಾ. ರಗ್, ಬೆಡ್ ಶೀಟ್ ಇದ್ರ ಮೇಲೆ ಒಂದು ಇದು ಬರ್ಬೋದು, ಪರವಾಗಿಲ್ಲ. ಅಥವಾ ದಿಂಬಿನ ಕೆಳಗಡೆ ಇಟ್ಕೊಂಡ್ರು ಆಗತ್ತೆ, ಆಯ್ತಾ. ಇದನ್ನ ನೀವು ಇದ್ರ ಮೇಲೆ ನೀವು ಹಿಂಗ್ ಮಲ್ಕೊಂಡಾಗ ಏನಾಗುತ್ತೆ, ರಾತ್ರಿಯಿಂದ ಬೆಳಗ್ಗೆ ತನಕ ನಿಮ್ಮ ಬಾಡಿಯಲ್ಲಿ ಇರುವಂತ ಎಲ್ಲಾ ನೆಗೆಟಿವ್ ಎನರ್ಜೀಸ್ ನಿವಾರಣೆ ಮಾಡುತ್ತೆ. ಆರಾ ಅಂತೀವಿ, ಆರಾ ಕ್ಲೆನ್ಸಿಂಗ್ ಅಂತ. ಸೂಕ್ಷ್ಮ ಶರೀರ ಅಂತ ಇರುತ್ತೆ, ಮಾಮೂಲಿ ಶರೀರ ಇದ್ರ ಮೇಲೆ ಮತ್ತೆ ಪುನಃ ನಿಮ್ಗೆ ಸೂಕ್ಷ್ಮ ಶರೀರ ಅಂತ ಇರುತ್ತೆ. ಯಾವಾಗ ಸೂಕ್ಷ್ಮ ಶರೀರ ಡಿಸ್ಟರ್ಬ್ ಆಗುತ್ತೆ ಅವಾಗ ನಮಗೆ ನೆಗೆಟಿವ್ ಎನರ್ಜೀಸ್ ಜಾಸ್ತಿ ಬರುತ್ತೆ. ನೀವು ಹೊರಗಡೆ ಹೋದಾಗ, ಹೊರಗಡೆ ಎಲ್ಲ ಓಡಾಡ್ಬೇಕಾದ್ರೆ, ಅಥವಾ ಲೇಡೀಸ್ ಒಂದು ಪೀರಿಯಡ್ಸ್ ಟೈಮ್ ಅಲ್ಲಿ ಇರಬಹುದು, ಅವಾಗೆಲ್ಲ ಸೂಕ್ಷ್ಮ ಶರೀರ ಡಿಸ್ಟರ್ಬ್ ಆಗಿರುತ್ತೆ. ಹೊರಗಡೆ ಎಲ್ಲ ಸಂಚಾರ ಮಾಡ್ಕೊಂಡು ಬಂದಿರ್ತಾರೆ, ಎಲ್ಲ ನೆಗೆಟಿವ್ ಎನರ್ಜೀಸ್ ಇಟ್ಕೊಂಡಿರುತ್ತೆ. ಅಥವಾ ಪುರುಷರೇ ಆಗಿರ್ಬೋದು, ಗಂಡಸರೇ ಆಗಿರ್ಬೋದು, ಮಕ್ಕಳು, ದೊಡ್ಡವರು, ಯಾರು ಬೇಕಾರಾಗಿರ್ಬಹುದು, ಹೊರಗಡೆ ಏನೋ ಒಂದು ಭಯ ಪಟ್ರು, ಒಂದು 3 ರಸ್ತೆ ಜಾಗದ ಏನೊಂದು ದಾಟ್ಬಿಟ್ರು, ಮತ್ತೊಂದೇನೋ ಆ ಹೆದರಿಕೆ, ಭಯ ಇರುತ್ತಲ್ಲ, ಅದು ನಿವಾರಣೆ ಮಾಡ್ಬೇಕು. ಆ ನೆಗೆಟಿವ್ ಎನರ್ಜೀಸ್ ಎಲ್ಲ ನಿವಾರಣೆ ಮಾಡ್ಬೇಕು ಅಂದ್ರೆ ರಾತ್ರಿ ಮನೆಗೆ, ಅಂದ್ರೆ ಸಂಜೆ ಎಲ್ಲ ಮುಗಿಸ್ಕೊಂಡು ಏನ್ ಮನೆಗೆ ಬರ್ತೀರಾ, ಮಕ್ಕಳು ಟ್ಯೂಷನ್ ಮುಗಿಸ್ಕೊಂಡ್ ಬರ್ತಾರೆ, ಅಥವಾ ಯಜಮಾನರು ಉದ್ಯೋಗದಿಂದ, ಅಂಗಡಿಯಿಂದ ಏನೋ ಬರ್ತಾರೆ, ಕೈಕಾಲು ತೊಳ್ಕೊಂಡು ಒಂದ್ಸಲ ಕೂತ್ಕೊಂಡು ನಾನು ಹೇಳುವಂತ ಈ ವಿಡಿಯೋ ಅಂಡಲ್ಲಿ ಹೇಳುವಂತ ಮಂತ್ರಗಳನ್ನ ಒಂದು 9 ಬಾರಿ ಕೇಳಿಸ್ಕೊಂಡು, ಕೈಕಾಲು ತೊಳ್ಕೊಂಡು ಊಟ ತಿಂಡಿ ಮಾಡ್ಕೊಂಡೆಲ್ಲ ಮಲ್ಕೊಳ್ತೀರಲ್ಲ, ಮಲ್ಕೊಳ್ಳೋ ಮುಂದೆ ಮಂತ್ರ ಕೇಳಿಸ್ಕೊಳ್ತೀರಾ, ಮಂತ್ರ ಕೇಳಿಸ್ಕೊಂಡು ಮಲ್ಕೊಂತೀರಲ್ಲ, ಹಾಸಿಗೆಯಲ್ಲಿ ನೀವು ಇದನ್ನ ಇಟ್ಕೊಳ್ತಕ್ಕಂಥದ್ದು ಅತ್ಯಂತ ಶುಭಪ್ರದವಾಗಿರುತ್ತೆ. ಹಾಸಿಗೆಯಲ್ಲಿ ಈ ಕೃಷ್ಣ ಕೀಲಕ ರತ್ನವನ್ನ ನೀವು ಇಟ್ಕೊಂಡು ಮಲಗಿದಾಗ ಬೆಳಗ್ಗೆ ಒಳಗೆ ನಿಮ್ಮ
ಏನು ಎಲ್ಲಾ ನೆಗೆಟಿವ್ ಎನರ್ಜಿ ಆರಾಸ್ ಎಲ್ಲ ಇದಾಗಿರುತ್ತೆ. ಸ್ವಪ್ನೇಶ್ವರಿ ಹೋಮದ ಎನರ್ಜೈಸ್ ಆಗಿರುತ್ತೆ. ಕೆಟ್ಟ ಕನ್ಸುಗಳು ಬೀಳಲ್ಲ, ಬೆಚ್ಚ ಬೀಳೋದಾಗೋದಿಲ್ಲ. ಸೊ ಇದೆಲ್ಲ ಸ್ವಲ್ಪ ನಿಮ್ಗೆ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ಇನ್ನೂ ಪ್ರಮುಖವಾಗಿ ಬೆಳಗ್ಗೆ ಎದ್ದಾಗ ಒಂದು ಫ್ರೆಶ್ ಆಗಿರುತ್ತೆ ಮೈಂಡ್. ಎದ್ದ ಸ್ನಾನ ಮಾಡ್ದ, ದೇವ್ರಿಗೆ ಒಂದು ಪೂಜೆನ ಮಾಡ್ದ, ಸ್ತೋತ್ರ ಇದೆ ಓಟ ಪಠನೆ ಮಾಡ್ಕೊಂಡ ನಿಮ್ ಉದ್ಯೋಗಕ್ಕೋ, ಜಾಬ್ಗೋ ಅಥವಾ ಬಿಸ್ನೆಸ್ಗೋ, ನಿಮ್ಮ ವ್ಯಾಪಾರ ವ್ಯವಹಾರಗಳು ಇಲ್ಲಿದೆ ನಿಮ್ಮ ಕೆಲಸದ ಮೇಲೆ ನೀವು ಹೋಗ್ಬೋದು. ನಿಮ್ ಕೆಲಸದ ಮೇಲೆ ರಾತ್ರಿ ಎಲ್ಲ ನೆಗೆಟಿವ್ ಎನರ್ಜಿಸ್ ಇದನ್ನ ಸಕ್ ಮಾಡಿರುತ್ತೆ. ಎಲ್ಲ ಫುಲ್ ನಿಮ್ಮ ನೆಗೆಟಿವ್ ಎನರ್ಜಿಸ್ ನಿವಾರಣೆ ಆಗುತ್ತೆ. ಹೋದ ವರ್ಷ ನಾನು ಇದನ್ನ ಕೊಟ್ಟಿದ್ದೆ. ಹೋದ ವರ್ಷ ತಗೊಂಡಿರತಕ್ಕಂಥವ್ರಿಗೆಲ್ಲ ಅನುಭವಕ್ಕೆ ಬಂದಿರುತ್ತೆ ತುಂಬಾ ಚೆನ್ನಾಗಿ. ಹಾಗೂ 6 ತಿಂಗಳು 1 ವರ್ಷ ಆಗೋಯ್ತು ಅಂದ್ರೆ ಅದ್ರ ಪವರ್ ಡೌನ್ ಆಗಿರುತ್ತೆ. ಸೊ ಮತ್ತೆ ಪುನಃ ನೀವು ಈಕೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡು ಇನ್ನೊಂದ್ಸಲ ಮತ್ತೊಂದು ತೆಗೆದುಕೊಳ್ಬಹುದು. ಅದು ಒಂದು ವಿಚಾರ ನೆನ್ಪಿಟ್ಕೊಳ್ಬೇಕು, ಒಬ್ಬರು ಬಳಸಿದ್ದನ್ನ ಮತ್ತೊಬ್ರು ಬಳಸುವಂಗಿಲ್ಲ. ಒಬ್ಬರ ಆರ ಇನ್ನೊಬ್ರು ಆರ ಡಿಫ್ರೆಂಟ್ ಆಗಿರುತ್ತೆ, ಬೇರೆ ಬೇರೆ ಇರುತ್ತೆ. ಸೊ ಅದರಿಂದ ಈಗ ಅಪ್ಪ ಬಳಸಿದರೆ ಅಂದ ತಕ್ಷಣ ಅದನ್ನೇ ಅಮ್ಮ ಬಳಸೋದಿರ್ಬೋದು, ಅಥವಾ ಗಂಡ ಬಳಸಿದ್ನ ಹೆಂಡತಿ ಬಳಸೋದಿರ್ಬೋದು, ಅಥವಾ ಇವರಿಬ್ಬರು ಬಳಸಿದ್ನ ಮಕ್ಕಳಿಗೆ ಕೊಡೋದಿರ್ಬೋದು. ಮಾಡಬಾರ್ದು. ಅಣ್ಣಂದು ತಮ್ಮನಿಗೆ, ತಮ್ಮಂದು ಅಣ್ಣನಿಗೆ, ಅಕ್ಕಂದು ತಮ್ಮನಿಗೆ, ತಮ್ಮಂದು ಅಕ್ಕನಿಗೆ, ಅಣ್ಣಂದು ತಂಗಿಗೆ, ತಂಗಿದು ಅಣ್ಣಂಗೆ, ಈ ತರ ಯಾವ್ದು ಸಹ ಮಾಡಬಾರದು. ಒಬ್ರು ಒಂದು ದಿವಸ ರಾತ್ರಿ ಇದ್ರ ಮೇಲೆ ಮಲಗಿದ್ರು ಅಂದ್ರೆ ಅವರ ಆರಾಗೆ ಇದು ಅಟ್ಯಾಚ್ ಆಗ್ಬಿಡುತ್ತೆ. ಸೊ ಅವರ ಆರ ಇದೀಗ ಏನು ಸೆಟ್ ಆಗೋದ್ರಿಂದಾಗಿ ಮತ್ತೆ ಇನ್ನೊಬ್ರು ಆರ ಆಗಿದ್ರೆ ಡಿಸ್ಟರ್ಬ್ ಆಗುತ್ತೆ, ಅದು ಉಲ್ಟಾ ಆಗ್ಬಿಡುತ್ತೆ. ಸೊ ಅದರಿಂದ ಆಗ್ಬಾರದು ಅಷ್ಟೇ. ಈ ಎಲ್ಲ ವಿಶೇಷವಾದಂತಹ ಹೋಮಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ನಾವು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇವೆ. ನಾನೇ ಖುದ್ದು ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡೋದು ನೀವು ನೋಡಬಹುದು ಸಹ ನೀವು. ಅದೇ ರೀತಿಯಲ್ಲಿ ಎಲ್ಲಾ ಹೋಮಗಳು ಸಹ ಲೈವ್ ಅಲ್ಲಿ ಇರುತ್ತೆ. ಎಲ್ಲಾ ಹೋಮಗಳಾಗೋದು ಲೈವ್ ಅಲ್ಲಿ ನೋಡ್ತೀರಾ. ಪ್ರಸಾದ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಟ್ಬಿಡ್ತೇವೆ. ಸೊ ಅದರಿಂದಾಗಿ ಸಂಕಲ್ಪ ಸೇವೆಗೆ ಬೇಗ ಹೆಸರು ಕೊಟ್ಕೊಳ್ಳಿ. ಹಾಗೂ ಈ ವಿಡಿಯೋ ಅಂಡರ್ ಬರ್ತಕ್ಕಂಥ ಮಂತ್ರವನ್ನು ಸಹ ದಿನ ಕೇಳಿಸ್ಕೊಳ್ತಾ ಇರಿ. ಎಲ್ಲರ ದೃಷ್ಟಿದೋಷ, ಮಾಟಮಂತ್ರ ಅಥವಾ ಕೆಟ್ಟ ಸ್ವಪ್ನಗಳಿರ್ಬೋದು, ವಾಸ್ತುದೋಷ ಇರಬಹುದು, ಏನೇ ಸಮಸ್ಯೆಗಳಿರ್ಬೋದು, ಅದೆಲ್ಲವೂ ಸಹ ಪರಿಹಾರವಾಗ್ಲಿ, ಒಳ್ಳೇದಾಗ್ಲಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.